ಮುಂದಿನ ತಾಳ ತ್ರಿವುಡೆ ತಾಳ. ಇದರ ತತ್ಕಾರ ತದ್ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. ಇದು ತ್ರಿವುಡೆ ತಾಳದ ಮೊದಲನೇ ಕಾಲ, 7 ಮಾತ್ರೆಗಳ ಕಾಲ. 1 2 3 4 5 6 7. ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. 1 2 3 4 5 6 7. 1 2 3 4 5 6 7. ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. ತಾಳದಲ್ಲಿ ಹಾಕಿ ತೋರಿಸೋದಾದರೆ ಅದೇ ಥರ ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕುತಕ. ತದ್ ದಿಕ್ಕುತಕ ದಿಕ್ಕುತಕ ದಿಕ್ಕು. 1 2 3 4 5 6 7. 1 4 ಮತ್ತು 6 ಘಾತಕ್ಕೆ ಸಿಗ್ತದೆ. 1 2 3 4 5 6 7. 1 2 3 4 5 6 7. ಈ ಥರ ಆ ಘಾತದ ಪೆಟ್ಟನ್ನು ನಾವು ಬಳಸಿಕೊಂಡು ಚೆಂಡೆ ಬಾರಿಸುವುದು ಹೇಗಂತ ಒಂದು ಪ್ರಯತ್ನ ಮಾಡೋಣ. ಇನ್ನು ಮುಕ್ತಾಯ ನೋಡೋಣ. ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ಧಿತ್ತ ತದಿಗಿಣ. ತಾ ತಕ್ಕ ತರಿ ಕಿಟ್ಟ ಕಿಟ್ಟ ತಾ ತೈ ತಕ್ಕ ಧಿತ್ತ ತದಿಗಿಣ ದಿ. ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ಧಿತ್ತ ತದಿಗಿಣ ದಿ. ಈ ಥರ ಅದನ್ನು ಕೂಡ ಇದರಲ್ಲಿ ಬಾರಿಸೋದು. ಹೆಚ್ಚಾಗಿ ಮುಕ್ತಾಯದ ಕುಣಿತಕ್ಕೆ ಪಾತ್ರಧಾರಿಗಳ ಕುಣಿತಕ್ಕೆ ಅನುಸಾರವಾಗಿಯೇ ನಾವು ಬಾರಿಸ್ತೇವೆ. ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ದಿ ತಾ ತದಿಗಿಣ ದಿ. ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ದಿ ತಾ ತದಿಗಿಣ ದಿ. ಅದನ್ನು ಪಾತ್ರಧಾರಿಗಳ ಅವರು ಹೆಜ್ಜೆಗಾರಿಕೆ, ಮುಕ್ತಾಯದ ಹೆಜ್ಜೆಗಾರಿಕೆ ಹೇಗೆ ಬಳಸ್ತಾರೆ ಆ ಥರ ನಾವು ಮುಂದುವರಿಸ್ತಾ ಹೋಗ್ಬೋದು. ಬೇಸಿಕ್ ಆಗಿ ಇರುವುದು ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ತಾ ತದಿಗಿಣ ದಿ. ಅದನ್ನು ಹೇಗೆ ಬೇಕಾದರೂ ನಾವು ಬಾರಿಸ್ಬೋದು. ಕೆಲವೊಬ್ಬರು ಪೂರ್ತಿ ಹೆಜ್ಜೆಗಾರಿಕೆಯನ್ನೇ ಬಳಸ್ತಾರೆ ಮುಕ್ತಾಯದಲ್ಲಿ. ಆವಾಗ ತಾ ಕಿಟ್ಟ ತಕ್ಕ ತರಿ ಪೂರ್ತಿ ಇಲ್ಲಿ ಯಾವುದೇ ಒಂದು ಗ್ಯಾಪ್ ಇರೋದಿಲ್ಲ. ಎಲ್ಲವನ್ನೂ ಕುಣಿತಾರೆ, ಹೆಜ್ಜೆಗಾರಿಕೆಯಲ್ಲಿ ತೋರಿಸ್ತಾರೆ, ಚುರುಕು ಹೆಜ್ಜೆಗಾರಿಕೆಯಲ್ಲಿ. ಆವಾಗ ಅದಕ್ಕೆ ಹೊಂದಿಕೆ ಆಗುವಂತೆ ನಾವು ಬಾರಿಸಬೇಕಾಗ್ತದೆ. ಮೂಲಭೂತವಾಗಿ ಬೇಸಿಕ್ ಆಗಿ ಇರುವುದು ತಾ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ತಾ ತೈ ತಕ್ಕ ತಾ ತದಿಗಿಣ ದಿ.
ತ್ರಿವುಡೆ ತಾಳದ ಮುಕ್ತಾಯ. ಇನ್ನು ತಾಳದ ದಸ್ತುವಿನ ಹಿಡಿದುಕೊಂಡು ಮಧ್ಯ ಚಾಲವನ್ನು ನೂರಾರು ರೀತಿ ಕೊಡ್ತಾರೆ. ಅದು ಕೆಲವೊಂದು ಸಲ ಅಭ್ಯಾಸ ಮಾಡುವಾಗ ನಮಗೆ ತಾಳ ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಇರಬೇಕು. ಆವಾಗ ನಾವು ಅದನ್ನು ಆ ಥರ ಚಾಲು ಕುಣಿತಗಳನ್ನು ಇದರಲ್ಲಿ ವಿಸ್ತಾರ ಮಾಡ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಮುಖ್ಯವಾಗಿ ಇದೆ ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ. ಇದೇ ನಡೆಯಲ್ಲೇ ಪದ್ಯ ಪ್ರಾರಂಭದಿಂದ ಮುಕ್ತಾಯದವರೆಗೂ ಹೋಗ್ತಾ ಇರ್ತದೆ. ಲಯ ಕೆಲವೊಮ್ಮೆ ವೇಗವಾಗಿ, ಕೆಲವೊಮ್ಮೆ ನಿಧಾನ ಲಯದಲ್ಲಿ ಪದ್ಯದ ಗತಿಗೆ ಅನುಸಾರವಾಗಿರ್ತದೆ. ಮಧ್ಯೆ ಹೆಚ್ಚು ಕಡಿಮೆ ಆಗುವುದಿಲ್ಲ ಸಾಧಾರಣವಾಗಿ. ಹಾಗಾಗಿ ಯಾವುದೇ ಚಾಲು ಬಾರಿಸುತ್ತಿದ್ದರೂ ಈಗ ವರ್ತಮಾನ ಕಾಲದಲ್ಲಿ ನೂರಾರು ರೀತಿಯ ಚಾಲು. ಅದು ಏನೇ ಬಾರಿಸಿದ್ರೂ ಕೂಡ ತಾಳದ ಗತಿ ಅಥವಾ ತಾಳದ ಚೌಕಟ್ಟನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗಲಿಕ್ಕಿಲ್ಲ. ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ ಹಾಗೆಲ್ಲ ಆಗಲಿಕ್ಕಿಲ್ಲ. ಅದು ಏನಿದ್ರೂ ತದ್ ದಿಕ್ಕು ತಕ್ಕ ದಿಕ್ಕು ತಕ್ಕ ದಿಕ್ಕು ತಕ್ಕ 7 ಮಾತ್ರೆ ಕಾಲದಲ್ಲೇ ನಡೀತಾ ಇರಬೇಕು. ಅದರ ಮಧ್ಯೆನೇ ತಾಳಕ್ಕನ್ನು ಹಿಡಿದುಕೊಂಡು ಒಂಥರ ನಾವು ವಿನ್ಯಾಸವನ್ನು ಮಾಡ್ಬೋದು. ಹಲವಾರು ರೀತಿಯಾದ ಚಾಲು ಕುಣಿತಗಳನ್ನು ಕುಣಿಯಬಹುದು, ಕುಣಿತಾ ಇದ್ದಾರೆ. ಅದನ್ನು ನಾವು ತಾಳ ಅಭ್ಯಾಸವನ್ನು ಸರಿಯಾಗಿ ನಮಗೆ ತಾಳ ತಪ್ಪದೆ ಬಾರಿಸಲಿಕ್ಕೆ ಕಲಿತಾದ ಮೇಲೆ ನಾವು ಬೇಕಾದ ರೀತಿಯಲ್ಲಿ ಬೇಕಾದ ಹಾಗೆ ಚಾಲು ಕುಣಿತಗಳನ್ನು ಬಾರಿಸ್ಬೋದು. ಚಾಲು ಕುಣಿತಗಳನ್ನು ಬಾರಿಸಬೇಕಾದ್ರೆ ಹೆಚ್ಚಾಗಿ ಇದರಲ್ಲಿ ಕಲಾವಿದರು ಮೊದಲೆಲ್ಲ ಸೀಮಿತವಾದ ಚಾಲು ಕುಣಿತಗಳಿತ್ತು. ಹಿಮ್ಮೇಳ ಕಲಾವಿದರೇ ಬಾರಿಸಿದ್ದನ್ನು ಮುಮ್ಮೇಳದ ಪಾತ್ರಧಾರಿಗಳು ಕುಣಿತಾ ಇದ್ದರು. ಇವತ್ತು ಹಾಗಲ್ಲ. ಹೊಸ ಹೊಸ ಆವಿಷ್ಕಾರವನ್ನು ಹಿಮ್ಮೇಳದ ಕಲಾವಿದರು ಮಾಡ್ತಾರೆ, ಹಾಗೆ ಮುಮ್ಮೇಳದ ಕಲಾವಿದರು ಮಾಡ್ತಾರೆ. ಇಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಹಿಂದು ಮುಂದಾಗದೆ ಅವರು ಕುಣಿದಕ್ಕೆ ಇವರು ಬಾರಿಸುವುದು, ಅಥವಾ ಇವರೇ ಮೊದಲು ಬಾರಿಸಿದರೆ ಅವರು ಅದನ್ನು ಕುಣಿಯುವುದು. ಅದನ್ನು ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಇದೆ ಎಂಬುದರ ಮೇಲೆ ಅದು ಅವಲಂಬಿತ. ಆ ರೀತಿಯಲ್ಲಿ ಮುಂದುವರಿಬೇಕು. ಯಾವುದೇ ಚಾಲು ಕುಣಿತವಿದ್ದರೂ ಈ ಒಂದು ತಾಳದ ಚೌಕಟ್ಟನ್ನು ದಾಟದೆ ಅಥವಾ ಮುರಿಯದೆ ಮುಂದುವರಿಸಬೇಕು ಅಂತ ನನ್ನ ಕಳಕಳಿ.